ಜರ್ನಲಿಸ್ಟ್ ಆದವರು ಇದೀಗ ಆಕ್ಟರ್ ಆಗಿದ್ದಾರೆ. ರಿಗ್ರೆಟ್ ಏನಾದರೂ ಇದೆಯಾ? ಜರ್ನಲಿಸ್ಟೇ ಆಗ್ಬೇಕಿತ್ತು, ನಾನು ಈಗ ಆಕ್ಟರ್ ಆಗಿದೆ ನಾನು ಅಂತದೆಲ್ಲಾದ್ರೂ? ಇಲ್ಲ, ಅದು ರಿಗ್ರೆಟ್ ಇಲ್ಲ. ಯಾಕಂದರೆ ಒಂದು ನಾನು ಜರ್ನಲಿಸ್ಟ್ ಏನಕ್ಕೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಅಂದರೆ, ಎಸ್ ನನಗೆ ಕೆಲವೊಂದು ಪರ ಧ್ವನಿ ಎತ್ತೋದು ತುಂಬ ಇಷ್ಟ. ಬಟ್ ನ್ಯೂಸ್ ರೀಡರ್ ಹಾಗೆ ಕೆಲಸ ಮಾಡಬೇಕು ಅನ್ನೋದು ಇಷ್ಟ ಆಯಿತು ನನಗೆ. ಸೊ ಅಲ್ಲಿ ಕೂಡ ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೋತೀನಿ ಒಂದು ಸೊ ಹಂಗೆ ನೋಡಿದ್ರೆ ಅಲ್ಲ ಅಂದ್ಕೊಳ್ದೆ ಇದ್ದಿದ್ದು ಇಲ್ಲಿ ಆಗ್ತಾ ಇದೆ. ಬಟ್ ಇನ್ಫ್ಯಾಕ್ಟ್ ಐ ಆಮ್ ಲರ್ನಿಂಗ್ ಲೈಕ್ ಸೋ ಮಚ್ ಇನ್ ದಿಸ್ ಜರ್ನಿ. ಆ್ಯಂಡ್ ನನ್ನ ಪ್ರೊಫೆಷನ್ನ ತುಂಬ ಲವ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ಕೆಲಸ ಮಾಡ್ತಾ ಮಾಡ್ತಾ ಆ ಒಂದು ಕ್ರಾಫ್ಟಲ್ಲಿ ಯು ವಿಲ್ ಫಾಲ್ ಇನ್ ಲವ್ ವಿತ್ ದಟ್ ಕ್ರಾಫ್ಟ್. ನೀವು ತುಂಬ ಕನೆಕ್ಟ್ ಆಗಿಬಿಡ್ತೀರಾ. ಸೊ ನನಗೆ ಈ ಒಂದು ಪ್ರೊಫೆಷನ್ ತುಂಬಾ ಇಷ್ಟ. ನಾನು ಮಾಡ್ತಾ ಇರೋದು ತುಂಬ ಪ್ಯೂರ್ ಪ್ಯಾಷನ್ ನಾನು ಮಾಡ್ತಾ ಇರೋದು. ಸೊ ಅದು ಬಂದರೂ ಓಕೆ. ಬಟ್ ಆ ಒಂದು ಪರ್ಟಿಕ್ಯುಲರ್ ರಿಗ್ರೆಟ್ ಅನ್ನೋದು ನನ್ನಲ್ಲಿ ಯಾವುದೂ ಇಲ್ಲ. ಆಕ್ಟರ್ ಆಗಿ ಅಮೃತ ಅವರು ಯಾವೆಲ್ಲ ಸವಾಲುಗಳನ್ನೆಲ್ಲ ಎದುರಿಸ್ತಾ ಇದ್ದಾರೆ? ನಾನು ಎದುರಿಸಿದ್ದೆ ಯಾವಾಗ ಅಂದರೆ, ಸ್ಟಾರ್ಟಿಂಗ್ ಟೈಮಲ್ಲಿ ಬಂದಾಗ ಇವಾಗ ಕ್ಯಾಮ್ರಾ ಪೊಸಿಷನ್ ಏನು, ಕ್ಯಾಮ್ರಾ ಫೇವರ್ ಏನು, ಅಂದರೆ ಈ ಕಡೆ ಕ್ಯಾಮ್ರಾ ಕಡೆನೂ ಇರಬೇಕು, ಈ ಕಡೆ ನೀವು ಪಾತ್ರದ ಕಡೆಯಲ್ಲೂ ಇನ್ವಾಲ್ವ್ ಆಗಿರಬೇಕು, ಆ ಕಡೆ ಮುಂದೆ ಇರೋ ಆರ್ಟಿಸ್ಟ್ಗೂ ಸ್ಪೇಸ್ ಕೊಡಬೇಕು, ಆ್ಯಕ್ಟಿಂಗ್ ಮಾಡಬೇಕಾದ್ರೆ ತುಂಬ ಇತ್ತು ನನಗೆ. ಅಂದರೆ ನಾನು ತುಂಬ ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ. ಆಲ್ಮೋಸ್ಟು ಬಂದಾಗಿಂದ ಐ ಯೂಸ್ ಟು ಗೋ ಅಟ್ಲೀಸ್ಟ್ ದಿನದಲ್ಲಿ 2 ಆಡಿಷನ್ಗೆ ಹೋಗ್ತಾಯಿದ್ದೆ, ಆಟೋದಲ್ಲಿ ಹೋಗ್ತಾಯಿದ್ದೆ. ಆಮೇಲೆ ಎಲ್ಲೆಲ್ಲೋ ಇರೋದು. ಅಂದರೆ ಇವಾಗ ನೀವು ಒಂದು ಹೆಣ್ಮಗುವಾಗಿ ನಮಗೆ ಅಷ್ಟು ಎಕ್ಸ್ಪೋಸ್ ಇರಲ್ಲ. ಇವಾಗ ಒಂದು ಕಡೆ ಬಂದಿದ್ದೀವಿ ಅಂದರೆ ಅಷ್ಟು ದೂರ ಹೋಗಬೇಕು ಅಂದರೆ ಊರು ಹೊಸ್ತು, ಜನ ಹೊಸಬ್ರು. ಸೊ ಎಲ್ಲಿ ಯಾವ ಪ್ಲೇಸು ಅದೊಂದು ಭಯ ಇರುತ್ತೆ. ಸೊ ಆವಾಗ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಬಟ್ ಸುಮ್ಮನೆ ಹೋಗೋದು ಬ್ಲೈಂಡ್ ಬಿಲೀಫಿಂದ. ಎಲ್ಲೂ ಅವಕಾಶಗಳು ಸಿಗ್ತಾ ಇರಲಿಲ್ಲ. ತುಂಬ ಕಷ್ಟಪಟ್ಟಿದ್ದೀನಿ, ತುಂಬ ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ. ನಾನು ಇನ್ಫ್ಯಾಕ್ಟ್ ಕಲ್ತಿದ್ದು ಹೇಗೆ ಅಂದರೆ, ಆಡಿಷನ್ ಕೊಡ್ತಾ ಅವ್ರು ಹೇಳ್ಕೊಡೋರು ಅಲ್ಲಿ ಕ್ಯಾಮ್ರಾ ಫೇವರಾಗಿ ನಿಂತ್ಕೊಳ್ಳಿ, ಹಿಂಗೆ ಮಾಡಿ ಹಂಗೆ ಮಾಡಿ, ಸ್ವಲ್ಪ ಪಾಸ್ ಕೊಡಿ, ಇದೆಲ್ಲ ಆ ಥರ ಕಲ್ತಿರೋದು ನಾನು. ಸೊ ಕೊಟ್ಟು ನಂಗೆ ಆ ಭಯನೇ ಹೋಗ್ಬಿಡ್ತು. ಆಡಿಷನ್ ಕೊಟ್ಟು ನೆಕ್ಸ್ಟ್ ಆಡಿಷನ್ ಮಾಡೋಣ. ಬಿಕಾಸ್ ಅದೊಂಥರ ನಿಮ್ಮಲ್ಲಿ ಒಂದು ಮೊಂಡತನ ತಂದುಬಿಡುತ್ತೆ, ಒಂದು ಸ್ಟಬರ್ನೆಸ್ ತಂದುಬಿಡುತ್ತೆ. ಮಾಡೋಣ ಬಿಡು ಅಂದರೆ ಅದು ಅಹಂಕಾರ ಅಲ್ಲ. ಆ ಭಯನ ಮೆಟ್ಟಿ ನಾವು ಮಾಡೋದೇ ಅದನ್ನೇ ಆ್ಯಕ್ಟಿಂಗ್ ಅಂತ ಹೇಳ್ತಾರೆ. ಸೊ ಆ ಒಂದು ಭಯನ ತೆಗಿಯೋಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತು ನನಗೆ ನನ್ನ ಎಕ್ಸ್ಪೀರಿಯನ್ಸ್ಗಳು. ಸೊ ಆವಾಗಿಂದ ನನಗೆ ಈ ಸೀರಿಯಲ್ ಬಂದಾಗಲೂ ಕೂಡ ತುಂಬ ಕಲ್ತಿದ್ದೀನಿ. ಆ ಒಂದು ಸ್ಪಾಟಲ್ಲಿ ಎಷ್ಟೋ ಸಲ ಅಲ್ಲಿ ಆ ಮೂಮೆಂಟಲ್ಲಿ ನಿಂತ್ಕೊಂಡು ಹೇಳಿದ್ದನ್ನೆಲ್ಲ ನಾನು ಆ ಸ್ಪಾಟಲ್ಲೇ ಕಲಿತ್ಬಿಟ್ಟು. ಯಾಕಂದರೆ ನೀವು ಅಪ್ಗ್ರೇಡ್ ಆಗ್ತಾನೆ ಇರಬೇಕು, ಕಲಿತಾನೆ ಇರಬೇಕು. ಇಲ್ಲಾಂದರೆ ಗ್ರೋತಿಗೆ ಒಂದು ಆಪ್ಷನ್ ಇರಲ್ಲ. ಸೊ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಐ ಹ್ಯಾವ್ ಲರ್ನ್ಡ್ ಲಾಟ್. ಆ ಥರ ಅಂದರೆ ತುಂಬ ಕಲ್ತಿದ್ದೀನಿ ಅಂತಲ್ಲ, ಬಿಕಾಸ್ ಟಿಲ್ ದ ಎಂಡ್ ವಿ ಡೈ ಎಲ್ಲರೂ ಕಲ್ತ್ಕೊತಾನೆ ಇರ್ತೀವಿ. ಇಟ್ಸ್ ನೆವರ್ ಎಂಡಿಂಗ್ ಪ್ರಾಸೆಸ್. ಬಟ್ ಅಗೇನ್ ಕಲೆ ಅಂತ ಬಂದಾಗ ಎವ್ರಿ ಡೇ ಈಸ್ ಎ ಲರ್ನಿಂಗ್. ಯಾರು ಪರಿಪೂರ್ಣರಲ್ಲ ಅನ್ನೋದು ನನ್ನ ನಂಬಿಕೆ. ಎಲ್ಲರೂ ಏನೋ ಒಂದು ಕಲಿತಾನೇ ಇರ್ತಾರೆ, ಕಲಿತಾನೇ ಇರಬೇಕು. ಸೊ ಇನ್ನೂ ನಾನು ಕಂಪ್ಲೀಟ್ ಆರ್ಟಿಸ್ಟ್ ಅಲ್ಲ, ಇನ್ನೂ ಕಲಿತಾ ಇದ್ದೀನಿ. ಬಟ್ ಐ ಗಿವ್ ಮೈ 100%. ನನ್ನ ಕೈಯಲ್ಲಿ ಕೊಟ್ಟಿದ್ದನ್ನು ನನಗೆ ಆತ್ಮತೃಪ್ತಿ ಇರಬೇಕು. 100% ಮಾಡಿದ್ದೀನಿ ಅಂತ ನಾನು ಅಷ್ಟು ಮಾಡ್ತಾ ಇರ್ತೀನಿ. ಆಂಕರಿಂಗ್ಗೆ ಅವಕಾಶಗಳು ಜಾಸ್ತಿ ಏನಾದರೂ ಆಗ್ತಾ ಇದ್ರೆ ಅಮೃತ ಅವರು ಆಂಕರ್ ಆಗ್ತಾ ಇದ್ರು ಇಷ್ಟೊತ್ತಿಗೆ, ಆಕ್ಟರ್ ಅಲ್ಲ? ಎಸ್. ಅಂದರೆ ಅವಕಾಶಗಳು ಇವಾಗ ನನಗೆ ಕಂಪ್ಲೀಟಾಗಿ ಈ ಕಡೆ ನನಗೆ ಯಾವುದೇ ರೀತಿಯ ಕರೆ ಬರದೆ ನಾನು ಆ ಒಂದು ಫೀಲ್ಡಲ್ಲೇ ಮುಂದೆ ಹೋಗ್ತಾ ಇದ್ದೆ ಅಂದರೆ ಬಹುಶಃ ನಾನು ಆ್ಯಕ್ಟರ್ ಇರಲಿಲ್ಲ, ನಾನು ಅದರಲ್ಲೇ ಹೋಗ್ತಾ ಇದ್ದೆ. ಯಾಕಂದರೆ ನನಗಿದ್ದಿದ್ದೆ ನಾನು ಆ್ಯಂಕರ್ ಆಗಬೇಕು ಅಂತ. ಸೊ ನನಗೆ ಆ್ಯಂಕರಿಂಗ್ ಬಿಟ್ಟು ಆ್ಯಕ್ಟಿಂಗ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಎಲ್ಲ ದೇವರೇ ಕಳಿಸಿದ್ದಾರೆ ಬಟ್ ಎಸ್, ಅದು ಎರಡೂ ಫಾರ್ಚುನೇ ನನಗೆ. ಅದು ಬಂದಿದ್ರು ಖುಷಿ ಆಗೋದು, ಇದು ಬಂದಿದ್ರೆ ಖುಷಿ ಇದೆ. ಸೊ ಯಾವುದಾದ್ರೂ ಓಕೆ ಆಗಿರ್ತಿತ್ತು. ಓಕೆ, ಆವಾಗಲೇ ಅಂದ್ರು ಅಮೃತ ಅವ್ರಿಗೆ ಲವ್ ಎಲ್ಲ ಏನೂ ಇಲ್ಲ, ಬಟ್ ಕ್ರಶ್ ಇದ್ದಾರೆ ಅಂತ. ಇಂಡಸ್ಟ್ರಿಯಲ್ಲಿ ಬಂದ್ರೆ ಅಮೃತ ಅವರ ಕ್ರಶ್ ಯಾರು? ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ತುಂಬಾ ಜನ ಇದ್ದಾರೆ ಮ್ಯಾಮ್. ಹಾಗಾದ್ರೆ ಅಂದ್ರೆ ನನ್ನ ಕ್ರಶ್ ಹೆಂಗೆ ಅಂದ್ರೆ, ಇವಾಗ ಒಂದ್ ಕಡೆ ಹೋಗಿರ್ತೀನಿ, ಅಲ್ಲಿ ಯಾರೋ ಕ್ರಶ್ ಚೆನ್ನಾಗಿದ್ದಾನಲ್ವಾ ಅನ್ಸಿರುತ್ತೆ ಅಷ್ಟೇ. ಅವನಲ್ಲಿ ಆ ಈವೆಂಟ್ ಇಂದ ಹೋದ್ರ ನಾನು ಸಿಚುವೇಶನ್ಶಿಪ್, ಹಂಗಾದ್ರೆ ಸಿಚುವೇಶನ್ಶಿಪ್ ಆ ಮೂಮೆಂಟ್ ಅಲ್ಲಿ ಕ್ರಶ್ ಆಗುತ್ತೆ. ಆಮೇಲೆ ಆ ಒಂದು ಮೂಮೆಂಟ್ ಇಂದ ಹೊರಗಡೆ ಬಂದ್ಮೇಲೆ ನನಗೆ ನೆನಪು ಇರಲ್ಲ. ಅದು ಹಂಗೆ ಕ್ರಶ್ ಅಂದ್ರೇನೆ ಅಷ್ಟೇ ಅಲ್ವಾ, ಕ್ಷಣಿಕ ಥಿಂಗ್. ಅಲ್ಲಿ ನೋಡ್ಬಿಟ್ಟು ಚೆನ್ನಾಗಿದ್ದಾರೆ ಅಷ್ಟೇ. ಆ ಥರ ಪರ್ಟಿಕ್ಯುಲರ್ ಆಗಿ ಕ್ರಶ್ ಅನ್ನೋದು ಯಾರು? ಇಂಡಸ್ಟ್ರಿಯಲ್ಲಿ ನೋಡೋದಾದ್ರೆ ಯಾರಿದ್ದಾರೆ ಮ್ಯಾಮ್ ನಿಮ್ದು ಕ್ರಶ್? ಅಪ್ಪು.
ಓಕೆ. ಅಪ್ಪು ಸರ್ ನಂಗೆ ತುಂಬಾ ಇಷ್ಟ. ಅಂದ್ರೆ ಚಿಕ್ಕಳಿದ್ದಾಗಿಂದ ಅವ್ರ ಮೂವೀಸ್ ಎಲ್ಲ ನೋಡ್ತಾನೆ. ರೀಸೆಂಟ್ ಆಗಿ ಅವ್ರದ್ದು ಅಪ್ಪು ಮೂವಿ ಬಂತು, ಅಪ್ಪು ಸರ್ದು. ಅಂದ್ರೆ ಅವ್ರ ಲಕ್ಷಣ, ಅವ್ರ ಕಳೆ ಎಲ್ಲ, ಅವ್ರ ವ್ಯಕ್ತಿತ್ವನೇ ಕಂಪ್ಲೀಟ್ ಆಗಿ ಏನಂತಾರೆ ಬೇರೆಯವ್ರನ್ನ, ಅಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ದೇವರು ಅಂತಾನೆ ಕರೀತಾರೆ ಅವ್ರನ್ನ. ಇಟ್ ಇಸ್ ಸರಿಯಲ್ ಅಷ್ಟು ಇಷ್ಟ ನಮಗೆ ಅವ್ರು ಕಂಡ್ರೆ. ನಮ್ಮ ಫ್ಯಾಮಿಲಿ ಕಡೆ, ನಮ್ಮ ಕಡೆ ಎಲ್ಲ ಬಳ್ಳಾರಿ ಕಡೆ ತುಂಬ ಫ್ಯಾನ್ಸ್ ಇದ್ದಾರೆ ಅಪ್ಪು ಸರ್ಗೆ. ಸೊ ಐ ಆಮ್ ಆಲ್ಸೋ ಡೈ ಹಾರ್ಟ್ ಫ್ಯಾನ್. ನನ್ನ ಫಾರ್ ಎವರ್ ಕ್ರಶ್ ಅಪ್ಪು ಸರ್. ಅಮೃತ ಅವರಿಗೆ ಈ ಒಂದು ಆಕ್ಟರ್ ಜೊತೆ ಆಕ್ಟ್ ಮಾಡಬೇಕು ಅಂತ ಹೇಳಿ ಒಂದು ಅವಕಾಶ ಸಿಕ್ಕಿದ್ರೆ ಯಾವ ಆಕ್ಟರ್ ಜೊತೆ ಆಕ್ಟ್ ಮಾಡಲಿಕ್ಕೆ ರೆಡಿ ಇದ್ದಾರೆ ಅಮೃತ ಅವರು? ಪ್ರಕಾಶ್ ರಾಜ್ ಸರ್ ಓಕೆ. ನಂಗೆ ತುಂಬ ಇಷ್ಟ. ಮೊನಾಟಮಸ್ ಅಂತ ಎಲ್ಲೂ ಅನಿಸಿಲ್ಲ ನನಗೆ ಅವ್ರ ಆ್ಯಕ್ಟಿಂಗು. ಅಂದರೆ ಎಲ್ಲ ಪಾತ್ರಗಳಲ್ಲೂ ಜಲ್ಲಾಗಿ ವಿಲ್ಡು. ಆ್ಯಸ್ ಅನ್ ಆರ್ಟಿಸ್ಟ್ ನಂಗೆ ಅವ್ರು ತುಂಬ ಇಷ್ಟ. ಅವರ ಕ್ರಾಫ್ಟ್ ನಂಗೆ ತುಂಬ ಇಷ್ಟ. ನಾವೀಗ ಕೋಮಲ್ ಅವ್ರ ಜೊತೆ ಎಲ್ಲ ಕುನ್ನಿ ಅಂತ ಸಿನಿಮಾದಲ್ಲೂ ಕೂಡ ಅಮೃತ ಅವರು ಆ್ಯಕ್ಟ್ ಮಾಡಿದ್ದಾರೆ. ಕೋಮಲ್ ಜೊತೆ ಸರ್ ಜೊತೆ ಆ್ಯಕ್ಟ್ ಮಾಡಿರೋದು ಯಾವ ರೀತಿ ಅನಿಸ್ತು? ಅಂದರೆ ಅವರು ಸೆಟ್ಟಲ್ಲಿ ಅಂದರೆ ತುಂಬ ಅವರು ಪಾತ್ರದಲ್ಲೇ ಇರೋರು ಯಾವಾಗಲೂ. ಆ ಒಂದು ಗಾಂಭೀರ್ಯತೆನ ತರಕ್ಕೆ ಅಫ್ಕೋರ್ಸ್ ಅವ್ರ ಹತ್ರ ಮಾಡಬೇಕಾದ್ರೂ ಕೂಡ ನನಗೆ ಆ್ಯಕ್ಟಿಂಗ್ ಸ್ವಲ್ಪ ನರ್ವಸ್ನೆಸ್ ಇತ್ತು. ಬಟ್ ಹಿ ಮೇಡ್ ಮೀ ವೆರಿ ಕಂಫರ್ಟೇಬಲ್. ಡೋಂಟ್ ಗೆಟ್ ನರ್ವಸ್, ನಿಮ್ಮ ಪಾತ್ರಕ್ಕೆ 100% ಕೊಡಿ, ಸೊ ದಟ್ ನಾವು ಕೂಡ ಅದಕ್ಕೆ ಇನ್ನಷ್ಟು ಆ್ಯಡ್ ಮಾಡೋಕ್ಕಾಗುತ್ತೆ ಅನ್ನೋದು. ಸೊ ಇಟ್ ಇಸ್ ಆಲ್ವೇಸ್ ದಟ್ ನೀವೊಂದು ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀರಾ ಅಂದರೆ ಬರೀ ನಿಮ್ಮ ಪಾತ್ರ ಅಲ್ಲ, ಮುಂದೆ ಇರೋ ಪಾತ್ರಕ್ಕೂ ನೀವು ರೆಸ್ಪಾನ್ಸಿಬಲ್. ಯಾಕಂದರೆ ನೀವೆಷ್ಟು ನೀವು ಆ್ಯಕ್ಟ್ ಮಾಡ್ತಿರ್ತೀರೋ ಈವನ್ ಅವರು ಅಷ್ಟು ವಾಪಸ್ ಕೊಡೋಕ್ಕಾಗುತ್ತೆ ಆ್ಯಕ್ಟಿಂಗು. ಇಟ್ಸ್ ಲೈಕ್ ಅ ಮ್ಯಾಚಿಂಗ್ ಥಿಂಗ್. ಅದನ್ನು ನಾನು ಕಲ್ತಿರೋದು. ಸೊ ಇಟ್ ವಾಸ್ ವೆರಿ ವಂಡರ್ಫುಲ್ ವರ್ಕಿಂಗ್ ವಿತ್ ದಟ್. ಓಕೆ. ವಿದೂಷಕ ಆದ್ಮೇಲೆ ಯಾವ್ದಾದ್ರು ಬೇರೆ ಪ್ರಾಜೆಕ್ಟ್ ಬರ್ತಾ ಇದೆಯಾ? ಕೆಲವೊಂದು ಮಾತುಕತೆಯಲ್ಲಿದೆ. ಇನ್ನು ನಾನು ಅಂದರೆ ಮೀಟಿಂಗ್ ಆದರೂ ಇನ್ನು ಕಂಪ್ಲೀಟಾಗಿ ರಿವೀಲ್ ಮಾಡೋಕ್ಕಾಗಲ್ಲ. ಖಂಡಿತವಾಗ್ಲೂ ಬೇಗನೆ ರಿವೀಲ್ ಮಾಡ್ತೀನಿ. ಓಕೆ. ಇದೀಗ ಮತ್ತೊಮ್ಮೆ ನಾನು ಭಾರ್ಗವಿ LLBಗೆ ಬರ್ತಾನೆ. ಓಕೆ. ಇದೀಗ ಪ್ರೆಸೆಂಟ್ ಆಗಿ ನೀವು ಭಾರ್ಗವಿ LLBಯಲ್ಲಿ ವಂದನಾಗಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ. ಓಕೆ. ಅದೆಷ್ಟು ಜನರ ಕೆಂಗಣ್ಣಿಗೆ ಗುರಿಯಾಗಿದ್ದೀರಾ ಅಂತ ಹೇಳ್ಬೋದು. ಇದರಲ್ಲಿ ವಂದನವರು ಹಾಕುವಂಥ ಡ್ರೆಸ್ಸಿಂಗ್ ಆಗಿರ್ಬೋದು, ಇಟ್ಸ್ ಅ ವೆರಿ ಸ್ಟೈಲಿಶ್ ಆಗಿ ಡ್ರೆಸ್ ಎಲ್ಲ ಹಾಕ್ತಾರೆ. ಸೊ ಇದು ಹೇಗೆ ಮ್ಯಾಮ್, ನೀವೇ ತಗೊಳ್ಳೋದ ಅಲ್ಲ ಯಾರಾದರೂ ಡ್ರೆಸ್ಸಿಂಗ್ ಡಿಸೈನರ್ಸ್ ಇದ್ದಾರಾ? ಅಂದರೆ ಜನರಲಿ ಇವಾಗ ಯಾವುದೇ ಸೀರಿಯಲ್ ಮಾಡ್ತಾ ಇರ್ತೀವಿ ಅಂದರೂ ಕೂಡ ಕಾಸ್ಟ್ಯೂಮಿಂದ ಹಿಡಿದು ಸ್ಟೈಲಿಂಗ್ ಎಲ್ಲ ನಿಮ್ಮದೇ ಆಗಿರುತ್ತೆ ಎಲ್ಲ ಸೀರಿಯಲ್ಗೂ. ಸೊ ನನಗೆ ಅಂತ ಪರ್ಟಿಕ್ಯುಲರ್ ಆಗಿ ಅಂದರೆ ಇವರೇ ಅಂತ ಅಲ್ಲ, ಕೆಲವೊಂದು ಡಿಸೈನರ್ಸ್ ಇದ್ದಾರೆ. ಸೊ ಅವರಿಂದ ಸಜೆಷನ್ಸ್ ತೊಗೊಂಡು ಅವರಿಂದ ನನ್ನ ಬಟ್ಟೆಗಳನ್ನ ಆಲ್ಟರ್ ಮಾಡಿಸ್ಬಿಟ್ಟು ನಾನೇ ಹೊಲಿಸ್ಕೊಂಡು ಐ ವೇರ್ ಇಟ್. ಬಿಕಾಸ್ ನನ್ನ ಪಾತ್ರ ಅಂತ ಬಂದಾಗ ನಾನು ಮುಂದೆ ನನ್ನ ಪರ್ಸ್ನಲ್ ಕೇರಿಂದ ನನಗೆ ತಗೊಳ್ಳೋದು ಇಷ್ಟ. ನನ್ನ ಬಟ್ಟೆಗಳಾಗಲಿ ನನ್ನ ಸ್ಟೈಲಿಂಗ್ ಎಲ್ಲ ನಾನೇ ಮಾಡ್ಕೊಳ್ಳೋದು. ಸೊ ನನಗೆ ಯೂಶ್ವಲಿ ಡಿಸೈನರ್ಸ್ ಇದ್ದಾರೆ. ಸೊ ಅವರ ಗೈಡೆನ್ಸ್ ಮುಖಾಂತರ ಕೂಡ ನಾನು ಕೆಲವೊಂದು ಬಟ್ಟೆಗಳನ್ನ ಪರ್ಚೇಸ್ ಮಾಡ್ಕೊತೀನಿ. ನೀವು ಈ ಕಮೆಂಟ್ಸ್ ಎಲ್ಲ ಓದಿದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಅಬ್ಸರ್ವ್ ಮಾಡಿದ್ದೀರಾ ಇಲ್ವಾ ಅಂತ ಗೊತ್ತಿಲ್ಲ, ಆದರೂ ಕೂಡ ಕೇಳ್ತಾನೆ. ಕೆಲವೊಂದು ಭಾರ್ಗವಿ LLBಯಲ್ಲಿ ಶಾರ್ಟ್ಸ್ ಎಲ್ಲ ಹಾಕಿಡ್ತಾರೆ. ಓಕೆನಾ? ಸೊ ಆ ಟೈಮಲ್ಲಿ ಕೆಲವರೆಲ್ಲ ಕಮೆಂಟ್ಸ್ ಮಾಡೋದಿದೆ, ಇವರು ಹೀರೋಯಿನೇ ಆಗ್ಬೋದಿತ್ತಲ್ಲ, ಯಾಕೆ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದಾರೆ, ಹೀರೋಯಿನ್ಗಿಂತ ಇವರೇ ಬೆಟರ್ ಇತ್ತಲ್ಲ ಅಂತ. ಇಂಥ ಕಮೆಂಟ್ಸ್ಗಳಿಗೆ ನಿಮಗೂ ಬಂದಿರ್ಬೋದು ಆ್ಯಕ್ಚುಲಿ ಕಮೆಂಟ್ಸ್ಗಳೆಲ್ಲ. ಸೊ ಏನು ಹೇಳ್ತೀರಾ ಇದಕ್ಕೆ? ಅಂದರೆ ಅಗೇನ್ ನನಗೆ ನಾವು ಯಾವುದೇ ಪಾತ್ರ ಮಾಡಿದ್ರು ಆ ಪಾತ್ರ ಮಾಡೋ ತೃಪ್ತಿ ನಮ್ಮಲ್ಲಿ ಇರಬೇಕು ಮೊದಲನೇದಾಗಿ. ಅವರು ನನ್ನನ್ನು ಹೀರೋಯಿನಾಗಿ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ಐ ಆಮ್ ಗ್ರೇಟ್ಫುಲ್ ಫಾರ್ ದೇರ್ ಲವ್. ಐ ಲವ್ ಮೈ ಫ್ಯಾನ್ಸ್. ಅಂದರೆ ಇವಾಗ ಆ ಪಾತ್ರಕ್ಕೆ ಅವರು ಜಸ್ಟಿಸ್ ಕೊಡ್ತಾ ಇರ್ತಾರೆ, ನನ್ನ ಪಾತ್ರಕ್ಕೆ ನಾನು ಜಸ್ಟಿಸ್ ಕೊಡ್ತಾ ಇರ್ತೀನಿ. ಆ್ಯಂಡ್ ನನಗೆ ಇಫ್ ಇನ್ ಕೇಸ್ ನನಗೆ ಪಾಸಿಟಿವ್ ಲೀಡಾಗಿ ಬಂದಿದ್ರೆ ನಾನು 100% ಕೊಡ್ತಾ ಇದ್ದೀನಿ. ಏನು ಅಂದರೆ ಆ ಪಾತ್ರದಲ್ಲಿ ಆ ಒಂದು ಸೀರಿಯಲ್ ರಿಜಿಸ್ಟರ್ ಆಗಿರ್ತೀವಿ. ಸೊ ಆದರೂ ಕೂಡ ಜನಗಳು ನಮ್ಮನ್ನು ಲೀಡಾಗಿ ಇಲ್ಲ ಆ ಪಾಸಿಟಿವ್ ಲೀಡಾಗಿ, ಅದೇ ನಾನು ನೆಗೆಟಿವ್ ಲೀಡಾಗಿ ಮಾಡ್ತಾಯಿದ್ರು. ಪಾಸಿಟಿವ್ ಲೀಡಾಗಿ ನೀವು ಮಾಡಿದರೆ ಚೆನ್ನಾಗಿರ್ತಿತ್ತು ಅಂದರೆ ಅದು ಒಂಥರ ನನಗೊಂದು ದೊಡ್ಡ ಗಿಫ್ಟ್. ಯಾಕಂದರೆ ಜನಗಳಿಗೆ ನಾನು ಅಷ್ಟು ಇಷ್ಟ ಆಗಿದ್ದೀನಿ, ನನ್ನ ಪರ್ಫಾರ್ಮೆನ್ಸ್ ಅಷ್ಟು ಇಷ್ಟ ಆಗಿದೆ ಆ್ಯಂಡ್ ದೇ ವಾಂಟ್ ಮೀ ಟು ಬಿ ಅ ಪಾಸಿಟಿವ್ ಹೀರೋಯಿನ್ ಆಗಬೇಕಿತ್ತು ಅಂದ್ಕೊಂಡಾಗ ದಟ್ಸ್ ಅ ಬ್ಲೆಸ್ಸಿಂಗ್. ಐ ಮೀನ್ ಥ್ಯಾಂಕ್ ಯು ಸೋ ಮಚ್. ನೀವು ಆ ಥರ ಅಷ್ಟೆಲ್ಲ ನನ್ನ ಪ್ರೀತಿ ಮಾಡ್ತಿರೋದಕ್ಕೆ ಅವ್ರು ಖುಷಿಯಾಗಿದ್ದಾರೆ ನನ್ನ ಪಾತ್ರದಿಂದ. ಓಕೆ. ಅದೆಷ್ಟು ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ನಾಯಕಿಯಾಗಿ ಅಮೃತ ಅವರನ್ನು ಯಾವಾಗ ನೋಡೋದು ಅಂತ ಹೇಳಿ. ಇದಕ್ಕೆ ಏನು ಆನ್ಸರ್ ಮಾಡ್ತೀರಾ? ಅದೇ ನನ್ನ ನೆಕ್ಸ್ಟ್ ಮೂವಿ ವಿದೂಷಕ ಅಂತ ಬರ್ತಾ ಇದೆ. ನೆಕ್ಸ್ಟ್ ಈ ಇಯರಲ್ಲೇ ಬರ್ತಾ ಇದೆ, ರಿಲೀಸ್ ಆಗ್ತಾ ಇದೆ. ಸೊ ತಾವೆಲ್ಲರೂ ಬಂದು ಕನ್ನಡ ಮೂವಿನ ಸಪೋರ್ಟ್ ಮಾಡಿ, ಹಾಗೆ ಹೊಸ ಪ್ರತಿಭೆಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ. ಅಮೃತ ಅಂತ ಬಂದಾಗ ಅಮೃತ ಅವ್ರು ಹೇಳಿದ್ರು, ನಾನು ಡಿಪೆಂಡ್ ಆಗಿರ್ತೇನೆ ಪೇರೆಂಟ್ಸ್ಗೆಲ್ಲ ಅಂತ ಹೇಳಿ. ಸೊ
ಪೇರೆಂಟ್ಸ್ ವಿಷಯಕ್ಕೆ ಬಂದ್ರೆ ಪೇರೆಂಟ್ಸ್ ಅಲ್ಲೂ ಕೂಡ ಇಬ್ರು ಕೂಡ ಕಲೆಗಾರರು ಅಂತೆಲ್ಲ ಹೇಳ್ಬಹುದು. ಕಲೆಗಾರರ ಮಗಳು ಕೂಡ ಕಲೆಗಾರ್ತಿಯೇ ಆಗಬೇಕು. ಎಸ್, ಫ್ಯಾಮಿಲಿ ಬಗ್ಗೆ ಏನು ಹೇಳ್ತೀರಾ? ಅಮ್ಮ ಅಗೇನ್ ಅವರು ಫೋಕ್ ಡ್ಯಾನ್ಸರ್ ಆಗಿದ್ರು. ಚಿಕ್ಕವರಿದ್ದಾಗಿಂದ ಕಲೆ ವಾತಾವರಣ ಅಮ್ಮನೇ ತಂದಿದ್ದು. ಅಪ್ಪ ಬಂದ್ಬಿಟ್ಟು ಸಾಹಿತ್ಯ ಅಕಾಡೆಮಿಯಲ್ಲಿ ಮೆಂಬರ್ ಇದ್ದಾರೆ. ಹಾಗೆ ತುಂಬ ಏನಂತಾರೆ ಕಥಾ ಸಂಕಲನ ಬರೆದಿದ್ದಾರೆ. ಅಮ್ಮ ಮಲ್ಲಿಕಾ ಉಪ್ಪಾರ್ ಅಂತ, ಅಪ್ಪ ವೆಂಕಟೇಶ್ ಉಪ್ಪಾರ್ ಅಂತ, ಅವರು ಸಾಹಿತಿಗಳೇ. ಕಥಾ ಸಂಕಲನ ಲಾಂಚ್ ಎಲ್ಲ ಮಾಡಿದ್ದಾರೆ ಅಪ್ಪನೂ ಅದ್ರಲ್ಲಿ ಕಡೆ ಇದ್ರೆ. ನಮ್ಮ ಅಣ್ಣ ಉಪ್ಪಾರ್ ಅಂದ್ರೆ ಏನು? ಉಪ್ಪಾರ್ ಅನ್ನೋದು ನಮ್ಮ ಕಾಸ್ಟ್ ನೇಮ್, ಉಪ್ಪಾರ್ ಅಂತ. ನಾವು ಸಗರ ವಂಶದವರು, ತುಂಬ ನಮ್ಮ ಕಡೆ ಈಗ ಭಗೀರಥ ಅನ್ನೋರು ನಮ್ಮ ಮಹರ್ಷಿ ಇದ್ದಾರೆ. ಸೊ ಆ ಒಂದು ಕಾಸ್ಟ್ ಹೆಸರು ಬಂದ್ಬಿಟ್ಟು ಉಪ್ಪಾರ್. ಸೊ ನಮ್ಮ ಒಂದು ಕಾಸ್ಟ್ ನೇಮ್ ಒಂದು ಸರ್ ನೇಮ್ ಆಗಿರ್ಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡಿರೋದು ನಮ್ಮ ಕಡೆ. ಸೊ ಅಪ್ಪ ಬಂದ್ಬಿಟ್ಟು ವೆಂಕಟೇಶ್ ಉಪ್ಪಾರ್ ಅಂತ, ಅಣ್ಣ ಹರ್ಷ ಉಪ್ಪಾರ್ ಅಂತ ಕೇಳಿರ್ಬೋದು. ಪ್ಲೇ ಬ್ಯಾಕ್ ಸಿಂಗರ್ ನಮ್ಮ ಅಣ್ಣ ಕೂಡ. ಇಂಡಸ್ಟ್ರಿಯಲ್ಲಿ ಸಂಗ್ ಮೆನಿ ಸಾಂಗ್ಸ್ ಆ್ಯಕ್ಚುಲಿ. ಕನ್ನಡ ಕೋಗಿಲೆಯಲ್ಲಿ ಕೂಡ ಅವ್ರು ತುಂಬ ಹೆಸರು ಮಾಡಿದರು. ಸೊ ಅವರು ಕೂಡ ಕಲೆಗಾರರೇ. ಅಂದರೆ ಹಾಗೆ ನೋಡಿದ್ರೆ ಒಂಥರ ಬಂಚ್ ಆಫ್ ಕ್ರಾಫ್ಟ್ ಇದೆ ನಮ್ಮ ಮನೇಲಿ. ಅಂದರೆ ಅಪ್ಪ ಅಮ್ಮ ಇಬ್ಬರು ಗೌರ್ಮೆಂಟ್ ಜಾಬ್ ಹೋಲ್ಡರ್ಸು. ಆದರೆ ಅದನ್ನು ಮಾಡ್ಕೊತ ಕೂಡ ಅವ್ರ ಪ್ಯಾಷನ್ ಅವ್ರು ಕಂಟಿನ್ಯೂ ಮಾಡಿಕೊಂಡು ಅವ್ರ ಮಕ್ಕಳಲ್ಲಿ ಕೂಡ ಅವ್ರು ಅದನ್ನು ತಂದಿದ್ದಾರೆ. ಸೊ ನಾನು ನಮ್ಮಣ್ಣ ಆ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದೀವಿ. ಸೊ ಇವತ್ತು ನಾನು ನಮ್ಮಣ್ಣ ಏನೇ ಇದ್ದರೂ ಅದಕ್ಕೆ ನಮ್ಮ ಅಮ್ಮ ಅಪ್ಪಂದು ತುಂಬ ಸಪೋರ್ಟ್ ಇದೆ. ಈಗ ಅಮೃತ ಅವ್ರ ಹತ್ರ ನಾನು ಡ್ಯಾನ್ಸ್ ಮಾಡಿ ಅಂತ ಹೇಳಿದ್ರೆ ಪಕ್ಕಾ ಮಾಡಲ್ಲ ಅಂತ ಗೊತ್ತಿದೆ ನನಗೆ. ಆದ್ರೂ ಕೂಡ ಅದೆಷ್ಟು ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನೀವು ಗಿಚ್ಚುಗಿಲಿಯಲ್ಲೆಲ್ಲ ಹಾಡಿದ್ದೀದಪ್ಪ, ನಾವಂತೂ ನಿಮ್ಮ ಸಿರಿಗಂಠದಿಂದ ಒಂದು ಸಾಂಗ್ ಬರಲೇಬೇಕು ಇವತ್ತು. ಖಂಡಿತ ಅವ್ನ ಭಾವಗೀತೆ ಹಾಡ್ತೀನಿ. ಶಾ ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನಾ ತಾಳಲಾರೆ ಈ ವಿರಹ ಕೃಷ್ಣ, ನೀ ಸಿಗದೆ ಬಾಳೊಂದು ಬಾಳೆ ಕೃಷ್ಣ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಸಕ್ಕತ್ತಾಗಿ ಹಾಡಿದ್ದೀರಾ. ಓಕೆ, ಇದೀಗ ಅಣ್ಣನ ಬಗ್ಗೆ ಹೇಳಿದ್ರಿ. ಅಣ್ಣ ಮತ್ತೆ ತಂಗಿ ಬಾಂಡಿಂಗ್ ಯಾವ ರೀತಿ ಆಗಿದೆ? ಅಂದರೆ ಇವಾಗ ಯೂಶಲಿ ಎಲ್ಲ ಮನೇಲಿ ಕೂಡ ಅಣ್ಣ ತಂಗಿಯರು ಅಂದರೆ ಟಾಮ್ ಆ್ಯಂಡ್ ಜೆರಿ. ಎಕ್ಸಾಕ್ಟ್ಲಿ, ಅದಕ್ಕೆ ಕೇಳಿರೋದು. ನಮ್ಮ ಮನೇಲಿ ಕೂಡ ನಾನು ನಮ್ಮಣ್ಣ ಸಿಕ್ಕಾಪಟ್ಟೆ ಟಾಮ್ ಆ್ಯಂಡ್ ಜೆರೀಸ್ ಥರ ಇದ್ವಿ. ಬಟ್ ಬೆಳೀತಾ ಬೆಳೀತಾ ಅದೊಂಥರ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಅಂದರೆ ನನಗೆ ಗೊತ್ತು, ನನಗೇನಾದರೂ ಪ್ರಾಬ್ಲಮ್ ಇದ್ದರೆ ನಮ್ಮ ಅಣ್ಣ ಇರ್ತಾನೆ, ಅವ್ನಿಗೇನಾದರೂ ಪ್ರಾಬ್ಲಮ್ ಇದ್ದರೆ ನಾನು ಇರ್ತೀನಿ. ಸೊ ಆ ಒಂದು ಪ್ರೀತಿ ಯಾವಾಗಲೂ ಇರುತ್ತೆ. ಬಟ್ ನಾವು ಅದನ್ನು ಅಫೆಕ್ಷನ್ ತೋರಿಸ್ಕೊಳ್ಳಲ್ಲ ಅಷ್ಟೇ. ಅಂದರೆ ಆ ಪ್ರೀತಿ ಯಾವಾಗಲೂ ಇದೆ. ಬಟ್ ಏನು ಅಂದರೆ ಅವನು ಒಂದ್ರಲ್ಲಿ ಬಿಸಿ ಇರ್ತಾನೆ, ನಾನು ಒಂದ್ರಲ್ಲಿ ಬಿಸಿ ಇರ್ತೀನಿ. ಬಟ್ ವಿ ಹ್ಯಾವ್ ಗಾಟ್ ಈಚ್ ಅದರ್ ಬ್ಯಾಕ್ ನೋ ಮ್ಯಾಟರ್ ವಾಟ್ ಅನ್ನೋದು ಇಬ್ಬರಿಗೂ ಗೊತ್ತಿದೆ. ಸೊ ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ಬ್ರದರ್. ಓಕೆ, ಈಗ ಅಮೃತ ಅವರಿಗೆ ನಾನು ಹೇಳಿದೆ ಯಾರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಪ್ರಕಾಶ್ ರಾಜ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆ. ಹಿರಿಯ ನಟ ಅಂತ ಹೇಳಿ ಬಂದಾಗ ನಾನು ಇವರನ್ನು ನೋಡಿ ಕಲ್ತಿದ್ದಿದೆ, ಇವರಿಂದ ಇನ್ಸ್ಪೈರ್ ಆಗಿದ್ದಾನೆ ಈ ಒಂದು ನಟ ಅವ್ರ ನಟಿಯಿಂದ ಅಂತ ಹೇಳಿದ್ರೆ ಯಾರಿಂದ? ಅನಂತ್ ನಾಗ್ ಸರ್ ಅವ್ರದ್ದು. ಯಾಕೆಂದರೆ ಇವಾಗ ಯೂಶ್ವಲಿ ಆ್ಯಕ್ಟಿಂಗ್ ಅಂತ ಬಂದಾಗ ಒಂದು ಸಟಲ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ನಂಗೆ ಯೂಶ್ವಲಿ ತುಂಬ ಸಟಲ್ ಪರ್ಫಾರ್ಮೆನ್ಸ್ ಇಷ್ಟ ಆಗುತ್ತೆ. ತೀರಾ ರಿಯಲಿಸ್ಟಿಕ್ ಆಗಿ ಮಾಡಬೇಕು ಅನ್ನೋದು ನನಗಿಷ್ಟ. ಸೊ ಅವರ ಕೆಲವೊಂದು ಪರ್ಫಾರ್ಮೆನ್ಸಸ್ ನೋಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಸಟಲ್, ಅಂದರೆ ಎಲ್ಲ ತುಂಬ ಚೆನ್ನಾಗಿ ಮಾಡೋ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಇವರಿಂದ ನಾನು ಕಲ್ತಿರೋದು ಆ ಒಂದು ಸಟಲ್ ಪರ್ಫಾರ್ಮೆನ್ಸ್ ಆಗಲಿ, ಆ ಗಾಂಭೀರ್ಯ ಆಗಲಿ, ಆ ಪರ್ಫಾರ್ಮೆನ್ಸ್ ಆಗಲಿ ತುಂಬ ರಿಯಲಿಸ್ಟಿಕ್ ಆಗಿ ಮಾಡ್ತಾರೆ. ಸೊ ಐ ರಿಯಲಿ ಲವ್ ದ ವೇ ಹಿ ಆ್ಯಕ್ಟ್ಸ್. ಅವರು ಹೇಗೆ ಆ್ಯಕ್ಟ್ ಮಾಡ್ತಾರೆ ತುಂಬ ಇಷ್ಟ. ಓಕೆ, ಅಮೃತ ಅವರು ಗಿಚ್ಚಗಿಲಿಗಿಲಿ, ಭಾಗ್ಯಲಕ್ಷ್ಮಿ, ಇದೀಗ ಭಾರ್ಗವಿ LLB, ಈ ರೀತಿ ಚಾನ್ಸ್ ಎಲ್ಲ ಸಿಗ್ತಾ ಇದೆ. ಏನು ಹೇಳ್ತೀರಾ ಮ್ಯಾಮ್ ಇದ್ರ ಬಗ್ಗೆ? ಚಾನ್ಸ್ ಸಿಗ್ತಾ ಇದೆ ಅನ್ನೋದಕ್ಕಿಂತ ಅದರ ಹಿಂದೆ ಐ ಮೀನ್ ಅವಕಾಶಗಳ ಹಿಂದೆ ಹೋಗಿ 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 ಪ್ರಯತ್ನ ಮಾಡಿ 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 ಅದರಿಂದ ಒಂದು ಪಟ್ಟಿರುವಂಥ ಶ್ರಮಕ್ಕೆ ಒಂದು ಪ್ರತಿಫಲಗಳಿವು ಅಷ್ಟೇ. ಯಾಕಂದರೆ ಯಾವುದೇ ವ್ಯಕ್ತಿ ಆಗಲಿ, ಈಗ ಯಾವುದೇ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ಇಲ್ಲ ಯಾವುದೋ ಒಂದು ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂದರೆ ಅದರಿಂದ ತುಂಬ ಕಷ್ಟದ ದಿನಗಳಿರುತ್ತೆ, ನೈಟ್ಸ್ ಇರುತ್ತೆ, ತುಂಬ ಅವ್ರದ್ದೇ ಆದಂತಹ ಸ್ಟ್ರಗಲ್. ಎಲ್ಲ ಒಂದು ಕೆಲಸದಲ್ಲೂ ಅದರದ್ದೇ ಆದಂಥ ಸ್ಟ್ರಗಲ್ ಇರುತ್ತೆ. ಸೊ ಎಲ್ಲರೂ ಹೇಳ್ತಾರೆ ಇದು ಬಂತು, ಬಟ್ ಅದ್ರ ಹಿಂದೆ ನಾವೆಷ್ಟು ಕಷ್ಟಪಟ್ಟಿರ್ತೀವಿ ನಮಗೆ ಗೊತ್ತಿರುತ್ತೆ, ತುಂಬ ಕಷ್ಟಪಟ್ಟಿರ್ತೀವಿ. ಸೊ ನನ್ನ ಕಷ್ಟದಕ್ಕೆ, ನನ್ನ ಹಾರ್ಡ್ ವರ್ಕಿಗೆ ಇದು ಒಂದು ಒಳ್ಳೆ ನನ್ನ ಒಂದು ಕಲೆನ ತೋರಿಸೋಕ್ಕೆ, ಎಕ್ಸಿಕ್ಯೂಟ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಟೇಜ್ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದೆ.
ಸೊ ಐ ಆಮ್ ರಿಯಲಿ ಹ್ಯಾಪಿ. ಹೀಗೆ ಐ ವಾಂಟ್ ಟು ವರ್ಕ್ ಅಂದರೆ ತುಂಬ ವೇರಿಯಸ್ ಪ್ರಾಜೆಕ್ಟ್ಸಲ್ಲಿ ಡಿಫ್ರೆಂಟ್ ರೋಲ್ಸಲ್ಲಿ ಮಾಡಬೇಕು ಅಂತ ಆಸೆ ಇದೆ. ನೋಡೋಣ ಏನಾಗುತ್ತೆ ಅಂತ. ಪ್ರಯತ್ನ ಅಂತೂ ನಿರಂತರವಾಗಿರುತ್ತೆ. ಇದ್ದೇ ಇರುತ್ತೆ. Yeah. ಮ್ಯಾಮ್, ಇಂಡಸ್ಟ್ರಿಯಲ್ಲಿ ನಿಮ್ದು ಬೆಸ್ಟ್ ಫ್ರೆಂಡ್ ಅಂತ ಹೇಳಿದ್ರೆ ಯಾರು? ಇಂಡಸ್ಟ್ರಿಯಲ್ಲಿ ಬೆಸ್ಟ್ ಫ್ರೆಂಡ್ ಅನ್ನೋದಕ್ಕಿಂತ ಯೂಶ್ವಲಿ ನಾನು ಆ್ಯಸ್ ಅ ಪರ್ಸನ್ ಐಮ್ ವೆರಿ ಇಂಟ್ರೋವರ್ಟ್. ಅಂದರೆ ತುಂಬ ನನ್ನ ನಿಮ್ದೇ ಝೋನಲ್ಲಿ ಇರ್ತೀರಾ? ಓಕೆ. ಪ್ರೊಫೆಷನಲ್ ಲೈಫ್ ಆದಮೇಲೆ ತುಂಬ ವೈಯಕ್ತಿಕವಾಗಿ ನಾನು ತುಂಬ ಸ್ಮಾಲ್ ಸರ್ಕಲ್, ಜಾಸ್ತಿ ಎಲ್ಲ ಕಡೆ ಕಾಣಿಸ್ಕೊಳ್ಳಲ್ಲ. ಯಾಕಂದರೆ ನನ್ನದೇ ಆದಂಥ ಒಂದು ಪುಟ್ಟ ಜಗತ್ತಿಗೆ ಅಮ್ಮ ಅಪ್ಪ ಅಣ್ಣ, ನಾನು ಒಂದು 2-3 ಜನ ಫ್ರೆಂಡ್ಸ್, ಇಷ್ಟೇ ನನ್ನ ಲೈಫಲ್ಲಿರೋದು. ಸೊ ಈಗ ಇಂಡಸ್ಟ್ರಿಯಲ್ಲಿ ನನಗೆ ತುಂಬ ಒಂದು ಒಳ್ಳೆ ರೀತಿಯಲ್ಲಿ ಪಾಸಿಟಿವ್ ಆಗಿ ಸಜೆಷನ್ ಕೊಡೋದಾಗಲಿ, ಇಲ್ಲ ತುಂಬ ಒಂದು ಒಳ್ಳೆ ವ್ಯಕ್ತಿ ಅಂತ ನನಗೆ ಜನರಲಿ ನಾನು ನೋಡಿದ್ರಲ್ಲಿ ಇರೋದು ಕಾಂಟ್ಯಾಕ್ಟಲ್ಲಿ ಇವಾಗ ಜಾನ್ವಿ ಅಂತ. ಓಕೆ. ಸೊ ಜಾನ್ವಿ ಅವರು ಶಿ ಇಸ್ ಬೀನ್ ಒನ್ ಆಫ್ ದ ಗುಡ್ ಫ್ರೆಂಡ್ ಟು ಮೀ. ಆ್ಯಂಡ್ ತುಂಬ ಅಂದರೆ ಇವಾಗ ಜನರಲಿ ಏನೇ ಒಂದು ಜಾನ್ವಿ ಅವರು ಆಂಕರ್ ಆಗಿದ್ರು. ಜಾನ್ವಿ ಜಾನ್ವಿ ಅವರು. ಸೊ ಜಾನ್ವಿ ಅವರು ಶೀಸ್ ಬೀನ್ ಅ ಗುಡ್ ಫ್ರೆಂಡ್ ಟು ಮೀ. ಆ್ಯಂಡ್ ಸಜೆಷನ್ಸ್ ಎಲ್ಲ ಕೊಡ್ತಾ ಇರ್ತಾರೆ. ನಾನು ಅವಾಗ ಅಂದರೆ ರ್ಯಾಂಡಮ್ ಅವಾಗ ಮಾತಾಡ್ತಾ ಇರ್ತೀವಿ. ಸೊ ಶಿ ಇಸ್ ರಿಯಲಿ ಗುಡ್ ಪರ್ಸನ್.